ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್. ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ 199 ರೂಗಳಿಗೆ ಮಾತ್ರ. ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನ ಒಂದೇ ಜಾಗದಲ್ಲಿ ಖರೀದಿಸಬಹುದು. ಹಾಗಿದ್ರೆ ಮತ್ಯಾಗ್ತಡ, ಹಿಂದೆ ಭೇಟಿ ನೀಡಿ. ಸ್ಥಳ ಪೊಲೀಸ್ ಭವನ, ಡಿಆರ್ ಆವರಣ, ಮೆಗನ್ ಆಸ್ಪತ್ರೆ ಎದುರು, ಬಸ್ ನಿಲ್ದಾಣ, ಸಾಗರ ರಸ್ತೆ, ಶಿವಮೊಗ್ಗ. ಒಮ್ಮೆ ಭೇಟಿ ಕೊಡಿ, ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಇದೇ ಆಗಸ್ಟ್ 3, 2025ರಿಂದ ಸೆಪ್ಟೆಂಬರ್ 1, 2025ರವರೆಗೆ ಮಾತ್ರ. ಮಾಲೆಗಾಂವ್ ಸ್ಫೋಟ ಪ್ರಕರಣದಿಂದ ಆರೋಪಿಗಳ ಖುಲಾಸೆ ಕುರಿತ ವಿಚಾರದಲ್ಲಿ ಶಾಸಕ ಚನ್ನಬಸಪ್ಪ ಕಾಂಗ್ರೆಸ್ ದೇಶಕ್ಕೆ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದ್ದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಚಿವ ಸಂತೋಷ್ ಲಾಡ್, ಈ ಬಗ್ಗೆ ನಾವು ಕ್ಷಮೆ ಕೇಳುವ ಅಗತ್ಯವೇ ಇಲ್ಲ. ಇದೇ ಎನ್ಐಎ ಕಳೆದ ವರ್ಷ ಈ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಎಂದು ವಾದ ಮಾಡಿತ್ತು. ಅಷ್ಟಕ್ಕೂ ಎನ್ಐಎ ಯಾರ ಅಧೀನದಲ್ಲಿದೆ? ಹಾಗಾಗಿ ಅದಕ್ಕೆ ನಾವು ಉತ್ತರಿಸುವ ಅಗತ್ಯವೇ ಇಲ್ಲ. ಗುಜರಾತ್ನ ಮುಂದ್ರಾ ಫೋರ್ಟ್ನಲ್ಲಿ 21,000 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿತ್ತು. ಆ ಹಣ ಪಹಲ್ಗಾಮ್ ಘಟನೆಗೆ ಬಳಕೆಯಾಗಿದೆ ಎಂದು ಎನ್ಐಎ ಹೇಳಿದೆ ಎಂದು ತಿಳಿಸಿದ್ರು. ಅಲ್ಲ ರೀ, ಎನ್ಐಎ ಅವರು 2024 ಇಸ್ವಿನಲ್ಲಿ ಎನ್ಐಎ ಅವರು ಏನ್ ರಿಕ್ವೆಸ್ಟ್ ಮಾಡಿದ್ರು? ಎನ್ಐಎನವರು ಗಲ್ ಶಿಕ್ಷೆ ಕೊಡ್ಬೇಕಂತ ಹೇಳಿದ್ರು. ಯಾರು ಹೇಳಿದ್ದು? ಎನ್ಐಎನವರು ಯಾರು? ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತಾನೇ ಹೇಳಿದ್ದು. ಈಗ ಅವರೇ ತಾನೇ ಬಿಟ್ಟಿರೋದು. 24 ಇಸ್ವಿನಲ್ಲಿ ಎನ್ಐಎನವರು ದೇ ರೆಕಮೆಂಡೆಡ್ ದಟ್ ದಿಸ್ ಪೀಪಲ್ ಆರ್ ಇನ್ವಾಲ್ಡ್ ಇನ್ ಟೆರರಿಸ್ಟ್ ಆಕ್ಟಿವಿಟೀಸ್. ಇವರಿಗೆ ಸದಾ ಆಗ್ಬೇಕಂತ ಹೇಳಿರ್ತಕ್ಕಂಥದ್ದು ಯಾರು? ಎನ್ಐಎನವರು. ಇವತ್ತು ಬಿಟ್ಕೊಟ್ಟವ್ರು ಯಾರು? ಅವರೇ. ಅದಕ್ಕೆ ನಾವೇನ್ ಮಾಡ್ಬೇಕೀಗ? ಹೂ ಹ್ಯಾಸ್ ಟು ಆನ್ಸರ್? ನಾವು ಆನ್ಸರ್ ಮಾಡ್ಬೇಕು. ಅದಕ್ಕೆ ಆನ್ಸರ್ ಯಾರು ಮಾಡ್ಬೇಕು? ಅಲ್ರಿ, ಅವ್ರದೇ ಸರ್ಕಾರ, ಅವರೇ ಷಡ್ಯಂತ್ರ. ನಮ್ದ ರೀ, ಅವರೇ ಆಡಳಿತದ ರೀ. ಸುಮ್ಮನೆ ಷಡ್ಯಂತ್ರ ಹೆಂಗ್ರಿ ಷಡ್ಯಂತ್ರ ಆಗ್ತತೆ? ನೀವೇ ಅಧಿಕಾರದಲ್ಲಿದ್ದೀರಿ, ನಿಮ್ಮ ಕಾಲದಲ್ಲೇ ಬ್ಲಾಸ್ಟ್ ಆಗಿದ್ದಾವೆ. ನಾವು ಷಡ್ಯಂತ್ರ ನಡೆಸೋಣ? ಕೇಂದ್ರ ಸರ್ಕಾರ ನಿಮ್ದೆ, ರಾಜ್ಯ ಸರ್ಕಾರ ನಿಮ್ದೆ. ಈಗ ಮೊನ್ನೆ ಹೇಳಿದ್ನಲ್ಲ, ಎಷ್ಟೋ ಸಲ ಹೇಳ್ತೀವಿ, ನೀವು ಯಾರು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಈ ಮಾತನ್ನ. 21,000 ಕೋಟಿ ಅದಾನಿ ಪೋರ್ಟ್ನಲ್ಲಿ ಡ್ರಗ್ ಸೀಸ್ ಆಗುತ್ತೆ. ಮುಂಡ್ರಾ ಪೋರ್ಟ್ನಲ್ಲಿ ಎನ್ಐಎನವರು ರಿಪೋರ್ಟ್ ಕೊಟ್ಟಿದ್ದಾರೆ. 21,000 ಕೋಟಿ ಏನು ದುಡ್ಡು ಬಂದಿದೆ, ಪಹಲ್ಗಾಮ್ಗೆ ಲಿಂಕ್ ಇದೆ ಅಂತ ಹೇಳ್ತಾರೆ. ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ಟೆರರಿಸ್ಟ್ ಲಿಂಕ್ ಇದೆ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. ಇದು ಯಾರು ಕೇಳಲ್ವಾ? ಇದಕ್ಕೇನು ಬಿಜೆಪಿ ಉತ್ತರ ಕೊಡಲ್ವಾ? ದಯಮಾಡಿ ಕೇಳಿ ಅಂತ ಇಶ್ಯೂಸ್.